ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ಇಂದಿನ ಶಿವಮೊಗ್ಗ ಅಡಿಕೆ ಮಾರುಕಟ್ಟೆ ರಾಶಿ 55,509 ರೂಪಾಯಿ, 54,560 ಗೊರಬಲು, 38,799 ರೂಪಾಯಿ, 38,000. ಅರಸೀಕೆರೆ ಕೊಬ್ಬರಿ ಟೆಂಡರ್ 32,200 ರೂಪಾಯಿ ಪ್ರತಿ 100 ಕಿಲೋಗ್ರಾಂಗೆ. ಕರ್ನಾಟಕದ ಇತರೆ ಮಾರುಕಟ್ಟೆಗಳ ಅಡಿಕೆ ಬೆಲೆ. ಮಾರುಕಟ್ಟೆ ವಿಧ: ಗರಿಷ್ಠ ಬೆಲೆ, ಕನಿಷ್ಠ ಬೆಲೆ. ಬೆಳ್ತಂಗಡಿ ಕೋಕಾ 26,000 ರೂಪಾಯಿ, 22,000 ರೂಪಾಯಿ. ಬೆಳ್ತಂಗಡಿ ಹೊಸ ಜಾತಿ 50,000 ರೂಪಾಯಿ, 31,000 ರೂಪಾಯಿ. ಭದ್ರಾವತಿ ಇತರೆ 53,560 ರೂಪಾಯಿ, 24,800 ರೂಪಾಯಿ. ಭದ್ರಾವತಿ ಸಿಪ್ಪೆಗೊಡು 11,000 ರೂಪಾಯಿ, 11,000 ರೂಪಾಯಿ. ಹೊಳಲ್ಕೆರೆ ಇತರೆ 26,500 ರೂಪಾಯಿ, 25,187 ರೂಪಾಯಿ. ಹೊನ್ನಾಳಿ ರಾಶಿ 25,300 ರೂಪಾಯಿ, 25,300 ರೂಪಾಯಿ. ಹೊನ್ನಾಳಿ ರಾಶಿ 25,300 ರೂಪಾಯಿ, 25,300 ರೂಪಾಯಿ. ಹೊನ್ನಾವರ ಹಳೆ ಚಾಳಿ 44,000 ರೂಪಾಯಿ, 43,000 ರೂಪಾಯಿ. ಹೊನ್ನಾವರ ಹೊಸ ಚಾಳಿ 39,000 ರೂಪಾಯಿ, 38,000 ರೂಪಾಯಿ. ಕುಂದಾಪುರ ಹಳೆ ಚಾಳಿ 55,500 ರೂಪಾಯಿ, 54,000 ರೂಪಾಯಿ. ಕುಂದಾಪುರ ಹೊಸ ಚಾಳಿ 50,000 ರೂಪಾಯಿ, 47,000 ರೂಪಾಯಿ. ಪುತ್ತೂರು ಕೋಕಾ 34,500 ರೂಪಾಯಿ, 28,900 ರೂಪಾಯಿ. ಪುತ್ತೂರು ಹೊಸ ಜಾತಿ 50,000 ರೂಪಾಯಿ, 30,000 ರೂಪಾಯಿ. ಪುತ್ತೂರು ಹಳೆಯ ಜಾತಿ 55,500 ರೂಪಾಯಿ, 50,290 ರೂಪಾಯಿ. ಸಾಗರ ಬಿಳೆಗುಟು 33,299 ರೂಪಾಯಿ, 32,670 ರೂಪಾಯಿ. ಸಾಗರ ಚಾಳಿ 43,630 ರೂಪಾಯಿ, 42,699 ರೂಪಾಯಿ. ಸಾಗರ ಕೋಕಾ 30,699 ರೂಪಾಯಿ, 28,689 ರೂಪಾಯಿ. ಸಾಗರ ಕೆಂಪುಗೊಟು 35,499 ರೂಪಾಯಿ, 34,999 ರೂಪಾಯಿ. ಸಾಗರ ರಾಶಿ 50,599 ರೂಪಾಯಿ, 46,999 ರೂಪಾಯಿ. ಸಾಗರ ಸಿಪ್ಪೆಗೊಟು 22,899 ರೂಪಾಯಿ, 20,189 ರೂಪಾಯಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.